ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಸಂಡೇ. ನಾನು ಬೆಳಿಗ್ಗೆ ಒಂದು 7 ಗಂಟೆಗೆಲ್ಲ ಎದ್ದು ಗೀಝರ್ ಎಲ್ಲ ಆನ್ ಮಾಡಿ, ಮತ್ತು ಏಕೆಂದರೆ ಇವಾಗ ಗೀಝರು ಬೇಗ ಕಾಯಲ್ಲ, ನೀರು ಸ್ವಲ್ಪ ಲೇಟು ಕಾಯೋದು. ಅಂದರೆ 1/4 ಗಂಟೆ 20 ನಿಮಿಷಕ್ಕೆ ತೊಗೊಳ್ಳೋದು, ಸ್ವಲ್ಪ ಲೇಟಾಗಿ ಕಾಯುತ್ತೆ. ಅದಕ್ಕೆ ಗೀಝರೆಲ್ಲ ಆನ್ ಮಾಡಿ, ಇವತ್ತು ಸಂಡೇ ಅಲ್ವಾ, ಸ್ವಲ್ಪ 8 ಗಂಟೆ ಗಂಟ ಮಲ್ಕೊಳ್ಳೋಣ ಅಂತ ಪ್ಲ್ಯಾನು. ನೋಡಿದರೆ ಮಲ್ಕೊಳ್ಳೋಕ್ಕಾಗಲ್ಲ, ನಾವು ಸ್ವಲ್ಪ ಹೊರಗಡೆ ಹೋಗಬೇಕು. ಇವಾಗ ಎಷ್ಟು ಗೊತ್ತಾ ಟೈಮು? 7:45 ಆಗಿದೆ. ಇವಾಗ ನಾನು ನೀರೆಲ್ಲ ಕುಡ್ಕೊಂಡು ಡ್ರೆಸ್ ಎಲ್ಲ ಐರನ್ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಆಮೇಲೆ ಕೌಶಿನ ಏಳಿಸ್ಬಿಟ್ಟು ಹೋಗ್ತೀನಿ. ಇಲ್ಲಾಂದರೆ 1 ಗಂಟೆ ಅವನು ಹಂಗೆ ಮಲಗಿ ಇರ್ತಾನೆ, ಎದ್ದೇಳೋದೆಲ್ಲ. ಇವಾಗ ಏಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 1/4 ಗಂಟೆ ಬೇಕು ಅವನು ಏಳ್ಸೋಕ್ಕೆ. ಅದಕ್ಕೆ ತಿಂಡಿ ಏನಾದರೂ ಲೈಟಾಗಿ ಏನಾದರೂ ಮಾಡ್ಕೊಂಡು ತಿಂದ್ಕೊಂಡು ಹೊರಡುವಂಥದ್ದು. ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಫಸ್ಟು ನೋಡಿ, ಇಷ್ಟು ಪಾತ್ರೆ ಇದೆ. ರಾತ್ರಿನೇ ಜೋಡಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ಜೋಡ್ಸೋಕ್ಕಾಗಲಿಲ್ಲ. ರಾತ್ರಿನೂ ಅಷ್ಟೇ ಬೇಗ ಮಲ್ಕೊಂಡೆ, ಯಾಕೆಂದರೆ ನಾಳೆ ಬೇಗ ಎದ್ದು ಹೋಗಬೇಕು. ಅದಕ್ಕೆ ನಿದ್ದೆ ಚೆನ್ನಾಗಿ ಮಾಡೋಣ ಅಂತ ನೋಡಿ. ಏನಂದರೆ ಹೊರಗಡೆ ಹಿಮ ಬಿಡ್ತಾ ಇದೆ ಜೋರು, ಸರಿ ಎದ್ದೇಳೋಕ್ಕೆ ಆಗಲ್ಲ. ಮಲ್ಕೋಬೇಕು ಅನ್ನಿಸ್ತಾನೆ ಇರುತ್ತೆ. ತಿಂಡಿ ತಿಂತಾ ಇದ್ದೀನಿ. ತಿಂಡಿ ಬಂದು ನೆನ್ನೆಲ್ಲ ಚಿಕನು ಮತ್ತು ಏನದು ನುಗ್ಗೆ ಸೊಪ್ಪು ಸಾಂಬಾರೆಲ್ಲ ತಿಂದಿದ್ವಲ್ಲ, ಅದಕ್ಕೆ ಮಜ್ಜಿಗೆನ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅಂದ್ಕೊಂಡೆ ಇಡ್ಲಿ ತರಿಸ್ಬಿಡೋಣ ಅಂಥೇಳಿ. ಆಮೇಲೆ ಇಡ್ಲಿ ಬೇಡ, ಮಜ್ಜಿಗೆನ ತಿಂದರೆ ಒಳ್ಳೇದು ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಅದಕ್ಕೆ ಬೆಳಗ್ಗೆ ಮಜ್ಜಿಗೆನ ತಿಂದ್ಕೊಂಡು 11 ಗಂಟೆಗೆ ಅಲ್ಲಿರ್ಬೇಕು ನಾವು. ಇಲ್ಲೇ ಇವಾಗ 9 ಗಂಟೆ ಆಯಿತು, ಇನ್ನೂ ಇವನು ರೆಡಿಯಾಗಿಲ್ಲ. ನಾವು ಬಸ್ ಹತ್ಕೊಂಡು ಈ ಟ್ರಾಫಿಕಲ್ಲಿ ಅಲ್ಲಿ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆದಷ್ಟು 1/4 ಗಂಟೆ ಬೇಗ ಹೋದರೆ ಒಳ್ಳೆಯದು, ಯಾಕೆಂದರೆ ನಮಗೂ ಅಡ್ರೆಸ್ ಗೊತ್ತಿಲ್ಲ, ಹುಡುಕೊಂಡು ಹೋಗಬೇಕು. ಅದಕ್ಕೆ ಬೇಗ ನಾನು ರೆಡಿ ಆದೆ. ನಂದು ಅನ್ನ ತಿಂದ್ಕೊಂಡ್ರೆ ಆಯಿತು, ಇವನು ಅನ್ನ ತಿಂದ್ಕೊಂಡು ರೆಡಿ ಆದರೆ ಅಲ್ಲಿಗೆ ಹೊರಡೋದಷ್ಟೇ. ಓಕೆ, ಹೋಗ್ತೀವಿ, ಹೋಗ್ಬಿಟ್ಟು ಬರ್ತೀವಿ. ನೋಡೋಣ ಅಲ್ಲಿ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ವಿಷಯ ಮೇಲೆ ಹೇಳ್ತೀನಿ. ನಾವು ರೆಡಿಯಾಗಿ ಹೊರಟು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಕೋರಮಂಗ್ಲ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಬಂದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವರು ಲೈವ್ ಅಡ್ರೆಸ್ ಕಳಿಸಿದ್ದಾರೆ. ಇವಾಗ ನಾವು ಅಡ್ರೆಸ್ನ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೊರಡಬೇಕು. ಹಾಗೆ ಫಸ್ಟ್ ಒಂದ್ಸರಿ ಅಲ್ಲಿ ಯಾರಾದ್ರೂ ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ರಲ್ಲ ಚೆಕ್ ಪೋಸ್ಟ್ ಹತ್ರನೇ, ಅವ್ರನ್ನ ವಿಚಾರಿಸಿದ್ವಿ, ಅಂದರೆ ಇಲ್ಲಿ KHP ಕಾಲೋನಿ ಎಲ್ಲಿ ಬರುತ್ತೆ ಅಂತೇಳಿ. ಆಮೇಲೆ ಅವರು ಹೇಳಿದ್ರು ಈ ಥರ ಹೋಗಿ ಅಂತೇಳಿ ಅಡ್ರೆಸ್ ಹೇಳಿದ್ರು. ಅಡ್ರೆಸ್ ಅಂದರೆ ಈ ಥರ ಲೆಫ್ಟ್ ಹೋಗಿ ರೈಟ್ ಹೋಗಿ ಆ ಥರ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತು ಕೌಶಿ ಇವಾಗ ಹೊರಟಿದ್ದೀವಿ. ಹಾಗೆ ನಮಗೆ ಏನಂದರೆ ಲೈವ್ ಲೊಕೇಶನ್ ಕೂಡ ಕಳಿಸಿದ್ರು. ಮತ್ತು ನಮಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಯಿತು. ಏನಂದರೆ ಹೊಸ ಜಾಗ, ಅಂದರೆ ಕೋರಮಂಗ್ಲ ಎಲ್ಲ ಬಂದಿದ್ದೀನಿ. ಕೋರಮಂಗ್ಲ ಅಂದರೆ ಫೋರಮ್ ಹತ್ರ ಅಲ್ಲೆಲ್ಲ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ 6th ಕ್ರಾಸು 5th ಕ್ರಾಸು ಆ ಥರ ಹೇಳುವಾಗ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ಲೈವ್ ಲೊಕೇಶನ್ ಹಾಕಿದ್ದು ಸ್ವಲ್ಪ ಕನ್ಫ್ಯೂಸೇ ಆಯಿತು ತುಂಬ. ಆಮೇಲೆ ಏನು ಮಾಡಿದ್ವಿ ಅಂದರೆ ನಮಗೆ ಎಲ್ಲಿ ತನಕ ಕರೆಕ್ಟಾಗಿ ಗೂಗಲ್ ಮ್ಯಾಪ್ ತೋರಿಸ್ತಿತ್ತು ಅಲ್ಲಿ ತನಕ ಹೋದ್ವಿ. ಆಮೇಲೆ ಒಂದಷ್ಟು ಇಲ್ಲಿ ಅಂಗಡಿಗಳು ಅದೇ ತಾನೇ ಓಪನ್ ಮಾಡ್ತಾಯಿದ್ರು. ನಾವು ಹೋದಾಗ ಇಲ್ಲಿಗೆ 10:30. ಆವಾಗ ಒಂದು 3-4 ಕಡೆ ಕೇಳಿದ್ವಿ ಅಡ್ರೆಸ್ನ ಎಲ್ಲಿ ಬರುತ್ತೆ ಅಂತೇಳಿ. ಆಮೇಲೆ ಅವರು ಹೇಳ್ಕೊಟ್ರು ನಮಗೆ. ಯಾರೂ ರಾಂಗ್ ರೂಟೇ ಹೇಳಿಲ್ಲ, ಕರೆಕ್ಟ್ ರೂಟೇ ಹೇಳ್ಕೊಟ್ರು. ಇಲ್ಲೋಗಿ ಈ ಕಡೆ ಹೋಗಿ ಅಂತೇಳಿ. ಒಬ್ಬೊಬ್ಬರು ಪಾಪ ಗೊತ್ತಿಲ್ಲದವರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರು. ನಾವು ಹೊಸೊಬ್ಬರು, ನಮಗಷ್ಟು ಸರಿಯಾಗಿ ಗೊತ್ತಿಲ್ಲ ಆ ಥರ ಹೇಳಿದ್ರು.
ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರು ಅಂದ ತಕ್ಷಣ ನಮಗೆ ತಲೆಗೆ ಬರೋದು ಏನು ಹೇಳಿ, ಬೆಂಗಳೂರು ಅಂದ ತಕ್ಷಣ ಅಲ್ಲಿ ಮೋಸ ಮಾಡೋದು, ಅಂದರೆ ಜಾಸ್ತಿ ಮೋಸ ಮಾಡ್ತಾರೆ, ವಂಚನೆಗಳು ಮಾಡ್ತಾರೆ, ಕಳ್ಳರು ಇರ್ತಾರೆ, ಈ ಥರನೇ. ಬೆಂಗಳೂರು ಅಂದ ತಕ್ಷಣ ಅದು ದೊಡ್ಡ ಒಂದು ಊರು, ಅದರೊಳಗೆ ಅದೊಂದು ಸಮುದ್ರ ಇದ್ದಂಗೆ, ಎಲ್ಲೋಗಬೇಕು ಏನು ಗೊತ್ತಿಲ್ಲ ಆ ಥರ. ಆದರೆ ನಮ್ಗೆ ಯಾರೂ ಮೋಸ ಆ ಥರ ಏನೂ ಮಾಡಲಿಲ್ಲ. ಕರೆಕ್ಟ್ ಲೊಕೇಶನ್ನೇ ಹೇಳಿದ್ರು. ನಾವು ಈಗ ಕರೆಕ್ಟ್ ಲೊಕೇಶನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇದೇ ಆಮೇಲೆ ಲೈವ್ ಲೊಕೇಶನ್ ಹಾಕ್ಕೊಂಡು ಬಂದು ನಿಂತ್ಕೊಂಡು ಇದೆ ಅದು ಅಡ್ರೆಸ್ಸು. ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿಂದ ಎಲ್ಲೋಗ್ಬೇಕಂತ ಅದು ತೋರಿಸ್ತಾ ಇರಲಿಲ್ಲ. ಆಮೇಲೆ ಫೋನ್ ಮಾಡಿದ್ವಿ, ಇಲ್ಲಿ ಬಂದಿದ್ದೀವಿ, ಇಲ್ಲಿ ಈ ಅಂಗಡಿ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ ಅಂತೇಳಿ. ಆಮೇಲೆ ಅವರು ಹೌದಾ ಅಂದ್ಬಿಟ್ಟು ಆಮೇಲೆ ಫಸ್ಟ್ ಫ್ಲೋರಿಗೆ ಬನ್ನಿ ಅಂತ ಅಂದರು. ಆಮೇಲೆ ನಾವು ಇಲ್ಲಿಂದ ಫಸ್ಟ್ ಫ್ಲೋರಿಗೆ ನಡ್ಕೊಂಡು ಹೋದ್ವಿ. ಆಮೇಲೆ ಏನು ಮೆಸೇಜ್ ಬಂದಿದೆ ಏನು ಅಂತ ಕೇಳಿದ್ರು. ಆಮೇಲೆ ಮೆಸೇಜೆಲ್ಲ ತೋರಿಸಿದ್ಮೇಲೆ ಇಲ್ಲಿ ವೀಡಿಯೋ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ, ವೀಡಿಯೋ ಮಾಡ್ಬೋದಾ, ನಾನು ಯೂಟ್ಯೂಬರು, ಈ ಥರ ವೀಡಿಯೋಸ್ಗಳು ಮಾಡ್ತೀನಿ, ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಇಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಒಂದೇ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಏರೋಪ್ಲೇನಲ್ಲೇ ಕೂತ್ಕೊಂಡಿರೋ ಥರನೇ ಫೀಲ್ ಆಗ್ತಾಯಿತ್ತು ನಮಗೆ. ಅದೇ ಥರನೇ ಇದೆ ಏರೋಪ್ಲೇನ್ ಹೇಗಿದೆ ಸೇಮ್ ಹಾಗೇ ಇದೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೋಗಿ ಒಂದು ಸ್ವಲ್ಪ ಹೊತ್ತು ಸ್ಪೀಚ್ ಎಲ್ಲ ಕೊಟ್ಟರು. ಆಮೇಲೆ ಸ್ಪೀಚ್ ಎಲ್ಲ ಕೇಳಿಕೊಂಡು ಆಮೇಲೆ ಮತ್ತೆ ನಾವು ಅಲ್ಲಿಂದ ಹೊರಟಿದ್ದು. ನಮಗೆ ಇಲ್ಲಿ ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಅಂದ್ರೂ ಅದನ್ನೆಲ್ಲ ನೀಟಾಗಿ ಕೇಳಿಕೊಂಡು ಅಡ್ರೆಸ್ಸಿಗೆ ಬಂದು ಅಲ್ಲೇನು ಸುಮ್ಮನೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ ಬಂದ್ವಿ. ಆಮೇಲೆ ಅಲ್ಲಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು. ಒಂದು ಅರ್ಧ ಗಂಟೆ ಸ್ಪೀಚ್ ಎಲ್ಲ ಕೊಟ್ಟರು. ಅದೆಲ್ಲ ಕೇಳಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿಂದ ಹೊರಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಮಗೆ. ಏನಂದರೆ ಇಲ್ಲಿಂದ ನಾವು ಲೆಫ್ಟ್ ಕಡೆಯಿಂದ ಬಂದಿದ್ದು. ಈಗ ರೈಟ್ ಸೈಡ್ ನೋಡಿದ್ರೆ ಮೇನ್ ರೋಡ್ ಥರ ಕಾಣಿಸ್ತಾ ಇತ್ತು. ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅಮ್ಮ ನಾವು ಇಲ್ಲೆಲ್ಲೋ ಸುತ್ಕೊಬಂದ್ವಿ, ಇಲ್ಲಿಂದ ಬಂದ್ಬಿಟ್ಟಿದ್ರೆ ಒಂದೇ ರೋಡ್ ಅಲ್ವಮ್ಮ ಅಂದ್ಕೊಂಡು ಹೊರಟ್ರೆ ನಮಗೆ ಅದು ಒಂದೇ ರೋಡಲ್ಲ. ಅದು ಎಲ್ಲಿ ಬರುತ್ತೆ ಅಂದರೆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲು ಬರುತ್ತೆ ನೋಡಿ, ಆ ಕಡೆ ಬಂದ್ಬಿಡ್ತು. ನಾವು ನಡ್ಕೊಂಡು ಹೋಗ್ತಾನೆ ಇದ್ದೀವಿ, ನಮಗೆ ಕೋರಮಂಗ್ಲನೇ ಸಿಗ್ತಾಯಿಲ್ಲ. ಇವನಿಗೆ ಹೇಳ್ತಾ ಇದ್ದೆ, ಕೌಶಿಕ್ ಇಲ್ಲ ಕಣೋ ಇಲ್ಲೆಲ್ಲ ಕನ್ಫ್ಯೂಸ್ ಆಗಿದೆ ಅಂತ. ಆಮೇಲೆ ಅವನು ಇಲ್ಲಮ್ಮ ಕನ್ಫ್ಯೂಸ್ ಏನಿಲ್ಲ ಬಾ ಕರೆಕ್ಟ್ ಇದೆ ಅಂದ್ಬಿಟ್ಟು ಅವನು ನನ್ನನ್ನು ಕರ್ಕೊಂಡೋಗಿದ್ದು. ನೋಡಿದ್ರೆ ಅಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲು, ಅಲ್ಲಿಗೆ ಬಂದಿದ್ದೀವಿ. ನೋಡ್ದೆ ಕೌಶಿ, ನಾನು ನಿನಗೆ ಫಸ್ಟೇ ಹೇಳಿದೆ ಇದು ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಅಂತೇಳಿ. ಮತ್ತೆ ನಾವು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಹೊರಟಿದ್ದು. ಎಷ್ಟು ಜನ ಇದ್ದೀರಾ ಎಲ್ಲರೂ? 11. ಹಾಂ ಓಕೆ, ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಹೌದಾ? ರೇಖಾ ಮಳವಳ್ಳಿ ಅಂತ. ಅವರು ನಿನ್ನ 8th ಸ್ಟ್ಯಾಂಡರ್ಡ್ ಅನ್ಕೊಬಿಟ್ಟವ್ರೆ. ಅವ್ರು ಎಷ್ಟನೇ ಕ್ಲಾಸ್ ಅಂತೆ? ಅವ್ರು ಎಷ್ಟೇ? ಅವರು ನೀವು ಯಾವ ಕ್ಲಾಸ್? ಎಲ್ಲಿ? ಧರ್ಮಸಾಗರ. ಹಾಂ, ಈಗ ಹೋಗಿ ಎಲ್ಲ ಎಂಜಾಯ್ ಮಾಡಿ.
ಹಾಯ್. ಓಕೆ, ಫುಲ್ ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡ್ತೀವಿ. ಬರ ಖುಷಿ. ಓಕೆ. ಈ ಹುಡುಗಿರು ನನಗೆ ಎಲ್ಲಿ ಸಿಕ್ಕಿದ್ರು ಅಂದರೆ, ನಾವು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಂದ ಬಂದು ಮತ್ತೆ ಈ ಕಡೆ ಬಂದು ನಿಂತ್ಕೊಂಡು ನಾವು ನೆಕ್ಸ್ಟ್ ಸ್ಟಾಪ್ ಇಳಿಬೇಕು. ಅಂದರೆ ಕೋರಮಂಗ್ಲ ಚೆಕ್ ಪೋಸ್ಟ್ ಅಂದರೆ ನೆಕ್ಸ್ಟ್ ಸ್ಟಾಪೇ ಇಳಿಬೇಕು. ಮತ್ತು ಅಂದರೆ ನಾವು ಹೇಗಿದ್ರು ಕೋರಮಂಗ್ಲ ಬಂದಿದ್ದೀವಲ್ಲ, ಹಾಗೆ ಫೋರಮ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಹಾಗೆ ಬಸ್ ಹತ್ತ ತಕ್ಷಣವೇ ಒಂದು 2 ನಿಮಿಷಕ್ಕೆ ಆಂಟಿ ಇಲ್ಲಿ ಫೋರಮ್ ಎಲ್ಲಿ ಬರುತ್ತೆ ಆಂಟಿ, ಸಾರಿ ಫೋರಮ್ ಅನ್ನೋದಕ್ಕಿಂತ ಅವರು ನಾವು ಈ ಥರ ಇಳಿಬೇಕು, ಫೋರಮ್ಗೆ ಹೋಗ್ಬೇಕು, ಎಲ್ಲಿ ಬರುತ್ತೆ ಆಂಟಿ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳಿದೆ ನಾನು ಅಲ್ಲಿಗೆ ಹೋಗ್ತಾ ಇರೋದು, ಬನ್ನಿ ಅಂತ. ಅವ್ರಿಗೆ ಫುಲ್ ಖುಷಿಯಾಗೋಯ್ತು. ಹೌದಾ ಆಂಟಿ, ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ, ಬರ್ತೀವಿ ಆಂಟಿ ಅಂತ ಅಂದ್ಬಿಟ್ಟು. ಆಮೇಲೆ ಬಸ್ಸೆಲ್ಲ ಇಳಿದ ಮೇಲೆ ಈ ಥರ ಫೋರಮ್ಗೆ ಹೋಗಬೇಕು ಅಂತ. ಅಂದರೆ ಹೊಸರೋಡು ಈ ಟಿಕೆಟಲ್ಲೆಲ್ಲ ಹೇಗೆ ಕೊಡ್ತಾರೆ ಅಂದರೆ ಫೋರಮ್ ಕೋರಮಂಗ್ಲ ಅಂತ ಕೊಡೋಲ್ಲ, ಹೊಸರೋಡ್ ಜಂಕ್ಷನ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದು ಕೋರಮಂಗ್ಲ ಚೆಕ್ ಪೋಸ್ಟ್ನ ಆ ಥರ ಕೊಟ್ಟಿರ್ತಾರೆ. ಅದಕ್ಕೆ ಅವರು ಹೊಸರೋಡ್ ಜಂಕ್ಷನ್ ಎಲ್ಲಿ ಬರುತ್ತೆ ಆ ಥರ ಎಲ್ಲ ಕೇಳಿದ್ರು. ಆಮೇಲೆ ನಾನು ಅಲ್ಲೇ ಇಳಿಯೋದು, ಬನ್ನಿ ಅಂತ ಹೇಳಿದೆ. ಆಮೇಲೆ ಇಳಿದ ಮೇಲೆ ಆಂಟಿ ಇಲ್ಲಿ ಫೋರಮ್ ಎಲ್ಲಿ ಬರುತ್ತೆ ಆಂಟಿ ಅಂತ ಕೇಳಿದ್ರು. ಆಮೇಲೆ ಇಲ್ಲಿ ಬರುತ್ತೆ, ಬನ್ನಿ ನಾನು ಅಲ್ಲೇ ಹೋಗ್ತಾ ಇರೋದು ಅಂತ. ಆಮೇಲೆ ಫುಲ್ಲು ಖುಷಿಯಾಗೋಯ್ತು ಅವರಿಗೆ. ಆಮೇಲೆ ಅವರು ಕೂಡ ನನ್ನೊಟ್ಟಿಗೆ ಬಂದರು. ಮತ್ತು ಅವರು ಫಸ್ಟ್ PU ಅಂತೆ. ಆಮೇಲೆ ಕೌಶಿನೆಲ್ಲ ನೋಡಿಬಿಟ್ಟು, ಆಂಟಿ ಅವ್ನು ನಿಮ್ಮ ಮಗನ ಅಂತಂದರು. ಹ್ಞೂ ಅಂತಂದೆ. ಯಾವ ಕ್ಲಾಸು ಆಂಟಿ ಅಂದರು. ಆಮೇಲೆ ಹೇಗೆ ಫಸ್ಟ್ PU ಅಂತ ಅಂದೆ. ಫಸ್ಟ್ PUನ ನೋಡ್ರೆ ಅವನು ನೋಡೋಕ್ಕೆ 8th ಸ್ಟ್ಯಾಂಡರ್ಡ್ ಹುಡುಗನ ಥರ ಇದ್ದಾನೆ, ಫಸ್ಟ್ PU ಅಂತೇಳಿ ಅವರೆಲ್ಲ ಫುಲ್ಲು ನಗ್ತಾಯಿದ್ರು. ಹುಡುಗಿರು. ಆಮೇಲೆ ಇಲ್ಲ ಅವ್ನು ಫಸ್ಟ್ PU ಈ ಥರ PCMB ತೊಗೊಂಡಿದ್ದಾನೆ ಅಂತೇಳಿ ಮಾತಾಡಿಕೊಂಡು, ಆಮೇಲೆ ಅವ್ರಿಗೆ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಆ ಕಡೆ ಕಳಿಸ್ಬಿಟ್ಟು ನಾವು ಹಾಗೆ ಈ ಕಡೆ ಬಂದ್ವಿ. ಅವರು ಬೇರೆ ರೂಟ್ ಹೋದರು, ನಾವು ಬೇರೆ ರೂಟ್ ಬಂದ್ವಿ ಅಷ್ಟೇ. ಆಮೇಲೆ ನಾವು ಫಸ್ಟ್ ನಾನು ಹೇಳ್ಬಿಡ್ತೀನಿ ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದು ಅಂತ. ನನಗೆ ಗುರುವಾರ ಏರ್ಲೈನ್ಸಿಂದ ಒಂದು ಫೋನ್ ಬಂದಿತ್ತು. ಅದು ಏನಂದರೆ, ಕೌಶಿ ಅದರಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಏರ್ಲೈನ್ಸಿಗೆ, ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಅಂತ ನನಗೆ ಗುರುವಾರ ಒಂದು ಫೋನ್ ಕಾಲ್ ಬಂತು. ನಾನು ಅದಕ್ಕೆ ಏರ್ಲೈನ್ಸು ನನಗೆ ಅಷ್ಟೊಂದೇನು ಇಂಟ್ರೆಸ್ಟು ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತೂ ಇಲ್ಲ. ಅದಕ್ಕೆ ನಾನು ಅವರು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು. ಅದೆಲ್ಲ ಮಾತಾಡಿ ಕೇಳಿದ್ಮೇಲೆ ಇಂಟ್ರೆಸ್ಟ್ ಇದೆಯಾ ಮೇಡಮ್ ಅಂತ ಕೇಳಿದ್ರು. ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ಅಂತ ಹೇಳಿದೆ. ಸರಿ ಆಯಿತು, ಓಕೆ ಮೇಡಮ್ ಅಂತೇಳಿ ಕಾಲ್ ಕಟ್ ಮಾಡಿದ್ರು. ಅದೆಲ್ಲ ಆದಮೇಲೆ ನಾನು ಅದನ್ನು ಇವ್ರಿಗೆ ಹೇಳಲಿಲ್ಲ, ಮೋಹನ್ ಮಾಮಂಗೂ ಹೇಳಿಲ್ಲ, ಕೌಶಿಗೂ ಕೂಡ ಹೇಳಲಿಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಅಲ್ಲ ಸ್ಯಾಟರ್ಡೆ, ಕೌಶಿ ಸ್ಕೂಲಿಂದ ಬಂದಮೇಲೆ ಹೇಳ್ದೆ, ಅಮ್ಮ ಇಲ್ಲಿ ನಮ್ಮ ಕ್ಲಾಸ್ ಹುಡುಗನಿಗೆ ಈ ಥರ ಏರ್ಲೈನ್ಸಿಂದ ಕಾಲ್ ಬಂದಿತ್ತಂತ, ಅವ್ನು ಸೆಲೆಕ್ಟ್ ಆಗಿದ್ದಾನಮ್ಮ ಅಂತೇಳಿ ಹೇಳ್ತಾ ಇದ್ದ. ಹೌದಾ, ನಾನು ಅದನ್ನೆಲ್ಲ ಕೇಳಿಬಿಟ್ಟು ನಿನಗೂ ಬಂದಿತ್ತು ಕಣೋ ಕಾಲು, ಆದರೆ ನಾನು ಹೇಳಲಿಲ್ಲ, ಮರ್ತುಬಿಟ್ಟೆ ಅಂತ ಅಂದೆ. ಅಯ್ಯೋ ಅಮ್ಮ, ಏನಮ್ಮ ಹೇಳೋಕ್ಕಿಲ್ಲಮ್ಮ, ನಾನು ಹೋಗ್ತಿದ್ದೆ ಅಮ್ಮ, ಹಾಗೆ ಹೀಗೆ ಅಂತೇಳಿ ತಲೆ ತಿನ್ಬಿಟ್ಟ. ಅಯ್ಯೋ ನೀನು ಹೋಗ್ಬೇಕಾ, ಸರಿ ಆಯಿತು, ಅವ್ರ ಫೋನ್ ನಂಬರ್ ಇದೆ ನೋಡು, ಬೇಕಾದ್ರೆ ಅದಕ್ಕೆ ಮತ್ತೆ ಕಾಲ್ ಮಾಡಿ ಕೇಳು, ಏನಾದರೂ ಬನ್ನಿ ಅಂದರೆ ಬೇಕಾದ್ರೆ ಹೋಗೋಣ ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಅವನೇ ನನ್ನ ಮೊಬೈಲಿಂದ ಅವರಿಗೆ ಮತ್ತೆ ಕಾಲ್ ಮಾಡಿ, ಮೇಡಮ್ ಈ ಥರ ಏನೋ ಅವನು ಮಾತಾಡ್ಕೊಂಡ, ಓಕೆ ಬರ್ತೀರಾ ಸಂಡೇ ಅಂತ ಹೇಳಿದ್ರು. ಹ್ಞೂ ಬರ್ತೀವಿ ಅಂತೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಅಂದರೆ ಕೊಡ್ತೀವಿ, ನಿಮಗೆ ಬರ್ತೀವಿ ಅಂದರೆ ಅಂತ ಹೇಳಿದ್ರು. ನಾನು ಅಮ್ಮ ಹಿಂಗೆ ಹೇಳಿದ್ದಾರೆ ಅಂತ, ಸರಿ ಆಯಿತು ಬಿಡು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರು. ಆಮೇಲೆ ಓಕೆ ಅಂತೇಳಿ ಇಲ್ಲಿಗೆ ಬಂದಿದ್ದು. ಅದು ಬಂದು ಏರ್ಲೈನ್ಸು. ಅಲ್ಲಿ ಏನಂತ ಅಂದರೆ ಏರ್ಲೈನ್ಸಲ್ಲಿ ಅಂದರೆ ಏರ್ಪೋರ್ಟ್ ಇರ್ಬೋದು, ಅಂದರೆ ಏರೋಪ್ಲೇನಲ್ಲಿ ಏನಾದರೂ ಜಾಬ್ ಸಿಗುವಂಥದ್ದು, ಅಂದರೆ ಸೆಕೆಂಡ್ PU ಮುಗಿದ ತಕ್ಷಣ ಜಾಬ್ ಸಿಗುವಂಥದ್ದು, ಅದ್ರ ಬಗ್ಗೆ ಅವರು ಸ್ಪೀಚೆಲ್ಲ ಕೊಡ್ತಾರೆ, ಮತ್ತು ಅದ್ರ ಬಗ್ಗೆನೂ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಆ ಥರದ್ದೆಲ್ಲ ಇತ್ತು. ನಾವು ಹೋದ ತಕ್ಷಣವೇ ಅಲ್ಲಿ ವೀಡಿಯೋ ಏನೂ ಮಾಡೋ ಆಗಿಲ್ಲ. ಒಂದು 1/2 hour ಸ್ಪೀಚ್ ಕೊಟ್ಟರು. ಸ್ಪೀಚೆಲ್ಲ ಕೊಟ್ಟ ಮೇಲೆ ಅವರು ಒಂದು ಎಕ್ಸಾಮ್ ಎಲ್ಲ ಬರ್ಸಿದ್ರು ಅವನಿಗೆ. ಅದರಲ್ಲಿ 30 ಮಾರ್ಕ್ಸ್ ಆದರೂ ಬರಬೇಕಂತ 100ಗೆ. ಆಯಿತು ಅಂದ್ಬಿಟ್ಟು ಎಕ್ಸಾಮ್ ಎಲ್ಲ ಬರೆದ. ಮತ್ತು ಅವ್ನ ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿದ್ರು. ಅದರಲ್ಲೂ ಪಾಸಾದ. ಮತ್ತು ಎಕ್ಸಾಮ್ ಕೊಟ್ಟಿದ್ರು ನೋಡಿ, ಅದರಲ್ಲಿ 65 ಮಾರ್ಕ್ಸು ಕೂಡ ತೊಗೊಂಡ, ಅದರಲ್ಲೂ ಕೂಡ ಪಾಸಾದ. ಮತ್ತು ಹೈಟು ವೆಯ್ಟಲ್ಲೂ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟು ಏರ್ಲೈನ್ಸಲ್ಲಿ ವರ್ಕ್ ಮಾಡುವಂಥವರು
ಸ್ಪೆಕ್ಸ್ ಹಾಕೋ ಹೋಗಿಲ್ಲ ಅಂತೆ. ಅದಕ್ಕೆ ನೀವು ಸ್ಪೆಕ್ಸ್ ಹಾಕ್ತೀರಾ ಅಂತ ಕೇಳಿದ್ರು. ಇಲ್ಲ ಸ್ಪೆಕ್ಸ್ ಎಲ್ಲ ಹಾಕಲ್ಲ ಅಂತ ಹೇಳ್ದೆ. ಮತ್ತೆಗೆ ಕೈಯಲ್ಲಿ ಟ್ಯಾಟೂ ಎಲ್ಲ ಹಾಕಿಸ್ಕೊಂಡಿರ್ತಾರೆ ನೋಡಿ, ಕೈಯಲ್ಲಿ ಅಂತಲ್ಲ ಇಡೀ ಬಾಡಿಯಲ್ಲಿ ಯಾವುದೇ ಟ್ಯಾಟೂ ಕೂಡ ಹಾಕಿಸ್ಕೊಂಡಿರಬಾರ್ದಂತೆ, ಅದು ಇಲ್ಲ ಅಂತ ಹೇಳ್ದೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಆಪ್ರೇಷನ್ಗಳು ಮಾಡಿಸ್ಕೊಂಡಿರ್ತಾರೆ ನೋಡಿ, ಅದೇನಾದರೂ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಅದೂ ಇಲ್ಲ ಅಂತಲೇ ಹೇಳಿದ್ದು. ಓಕೆ, ಹಾಗಾದರೆ ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಇವಾಗ ನೀವು ಡಿಸೈಡ್ ಮಾಡಬೇಕು, ಸೇರ್ಕೊಳ್ತೀರಾ ಏರ್ಲೈನ್ಸಲ್ಲಿ ವರ್ಕ್ ಮಾಡೋದಕ್ಕೆ, ಹೇಗೆ ನಿನಗೆ ಇಂಟ್ರೆಸ್ಟ್ ಇದೆಯಾ ಅಂತೇಳಿ ಕೌಶಿನ ಕೇಳಿದ್ರು. ಅವನಿಗೆ ಅವ್ರು ಸ್ಪೀಚ್ ಎಲ್ಲ ಕೊಟ್ರಲ್ಲ, ಆವಾಗ ಅವನಿಗೆ ಫುಲ್ಲು ಇಂಟ್ರೆಸ್ಟ್ ಬಂದುಬಿಡ್ತು. ಸೇರ್ಕೊಳ್ತೀನಿ ಅಂತ ಹೇಳ್ದ. ಸರಿ ಆಯಿತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಕರ್ಕೊಂಡೋಗಿ, ಅಂದರೆ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಪೇರೆಂಟ್ಸು ಮತ್ತು ಹುಡುಗ ಆಗಿರೋ ಹುಡುಗ ಇಲ್ಲ ಹುಡುಗಿನೂ ಅಂದರೆ ಹೆಣ್ಮಕ್ಳು ಕೂಡ ಬಂದಿರೋ, ಗಂಡು ಮಕ್ಕಳು ಕೂಡ ಬಂದಿರೋ, ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಸ್ಟೂಡೆಂಟ್ನ ಮಾತಾಡಿಸ್ತಾರೆ. ಅವರು ಕೂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಇವನು ಹೇಳ್ದ, ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಮಾಡ್ತೀನಿ ಅಂತ ಹೇಳಿ. ಮತ್ತು ಆಯಿತು ಅಂತ ಅವರು ಕೂಡ ಹೇಳಿದ್ರು. ಆಮೇಲೆ ಅವರು ಅಂದರೆ ಇವನದು ಸ್ಟಡೀಸ್ ಏನಿದೆ ಅದಕ್ಕೇನು ತೊಂದರೆ ಆಗಲ್ಲ, ನಾವು ಬರೀ ಸಂಡೇ ಮಾತ್ರ ನಿಮಗೆ ಕ್ಲಾಸ್ ತೊಗೊಳ್ಳೋದು, ಅದು 3 ಅವರ್ ಅಷ್ಟೇ ತೊಗೊಳ್ತೀವಿ ಅಂತ ಹೇಳಿದ್ರು. ಅದು ಓಕೆ ಆಯಿತು, ಇಷ್ಟ ಆಯಿತು. ಆಮೇಲೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ 1 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಹೌದಾ, ಸರಿ ಆಯಿತು. ನಾವು ಇವಾಗ ಅಲ್ಲೇ ಕೇಳಿದ್ರು, ಇವಾಗ ಏನಾದರೂ ಇಲ್ಲೇ ದುಡ್ಡೆಲ್ಲ ಕಟ್ಟೋ ಏನಾದರೂ ಪ್ಲ್ಯಾನ್ ಇದೆಯಾ ಅಂತ. ನಾನಂದೆ ಇಲ್ಲ, ನಾನು ನಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿ ಆಮೇಲೆ ಇದ್ರದ್ದು ಹೇಳ್ತೀವಿ ನಾವು ಅಂತ ಹೇಳಿದ್ವಿ. ಆಮೇಲೆ ಅವರು ಓಕೆ, ನೀವೇನಾದರೂ ಓಕೆ ಅಂದರೆ ಅಂದರೆ ಸೇರ್ಕೊಳ್ತೀನಿ ಅಂತ ಅಂದರೆ ನೀವೇನು ಮಾಡಿ, ನನಗೆ ಫೋನ್ ಮಾಡಿ, ನಾನು ಒಂದು ಆನ್ಲೈನ್ ಇದು ಕಳಿಸ್ತೀನಿ, ಅದರಲ್ಲೇ ನೀವು ದುಡ್ಡು ಹಾಕ್ಬೋದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಸರಿ ಬಿಡಿ ಆಯಿತು, ನಾನು ಮಾತಾಡಿಬಿಟ್ಟು ಮನೇಲಿ ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುಮಾರು ನಾವು ಹೋಗಿದ್ದು 10:30, 12 ಗಂಟೆಗೆಲ್ಲ ಮುಗ್ದೇ ಹೋಗಿತ್ತು. ಆಮೇಲೆ ನಾವು ಹೊರಗಡೆ ಹೊರಟಿದ್ದು, ಅಂದರೆ ಅಲ್ಲಿಂದ ಬಿಟ್ಟಿದ್ದು. ಒಂದು 1/2 ಅವರ್ ಸ್ಪೀಚ್ ಕೊಟ್ಟರು ಅಷ್ಟೇ. ಅಂದರೆ 2000 ಎಷ್ಟಿಗೆ ಇವಾಗ 2016ಗೆ ಕರೆಕ್ಟು 16ಗೆ ಅಂದರೆ 2016ಕ್ಕೆ ಹೊಸ ಏರ್ಪೋರ್ಟ್ಗಳು ಸ್ಟಾರ್ಟ್ ಆಗುತ್ತಂತೆ. 222 ಏರ್ಪೋರ್ಟ್ಗಳು ಓಪನ್ ಆಗುತ್ತಂತೆ. ಒಂದು ಏರ್ಪೋರ್ಟಿಗೆ 10,000 ಜನಗಳು ಬೇಕಂತೆ. ಅದನ್ನು ಇವರಿಗೆ ಇವಾಗ ಫಸ್ಟ್ PU ಅಲ್ಲ ಇವರು 2016ಕ್ಕೆಲ್ಲ ಇವ್ರದ್ದು ಕಂಪ್ಲೀಟ್ ಆಗುತ್ತೆ. ಆವಾಗ ಇವರಿಗೆ ಜಾಬ್ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅವರು ಹೇಳಿದ್ರು. ಇವನು ಸರಿ ಆಯಿತು ಅಂತೇಳಿ ನಾವು ಓಕೆ ಅಂತೇಳಿ ಬಂದ್ವಿ. ಈ ಥರ ಇದೆ, ನೋಡೋಣ, ಇದನ್ನು ಮನೆಗೆ ಹೋಗಿ ಡಿಸ್ಕಸ್ ಮಾಡಿ ಆಮೇಲೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ. ಅಲ್ಲಿಂದ ನಾವು ಇವಾಗ ಫೋರಮ್ಗೆ ಬಂದಿದ್ದೀವಿ. ಇವಾಗ ಫೋರಮ್ ಹೆಸ್ರನ್ನ ಚೇಂಜ್ ಮಾಡಿದ್ದಾರೆ. ಯಾರಿಗಾದರೂ ಫೋರಮ್ ಹೆಸ್ರು ಏನು ಚೇಂಜ್ ಆಗಿದೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮೊದಲು ಫೋರಮ್ ಅಂದ ತಕ್ಷಣ ಕೋರಮಂಗಲ ಫೋರಮ್ಮೇ ತುಂಬ ದೊಡ್ಡ ಫೋರಮ್ಮು ಆ ಥರ ಇತ್ತು. ಇವಾಗ ನಾವು ನೋಡಿದ್ರೆ ಫೋರಮ್ ಹೆಸರು ಚೇಂಜ್ ಆಗಿಬಿಟ್ಟಿದೆ. ಆಮೇಲೆ ಫೋರಮ್ ಒಳಗಡೆ ಬಂದ್ವಿ. ಒಂದಷ್ಟು ಹೊತ್ತು ಎಲ್ಲ ಕಡೆ ಸುತ್ತಾಡಿದ್ವಿ. ಅದೆಲ್ಲ ಸುತ್ತಾಡಿಕೊಂಡು ಹೊಟ್ಟೆ ಹಸಿತಾಯಿತ್ತು. ನಾವು ಅಲ್ಲೆಲ್ಲ ನಡ್ಕೊಂಡು ಅಲ್ಲೆಲ್ಲ ಬರೋದ್ರೊಳಗಡೆ ಇಲ್ಲೇ ಟೈಮು ಎಷ್ಟು 1:30-2 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಒಂದಷ್ಟು ಗೇಮ್ಗಳ ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ. ಅಲ್ಲಿ ಚಿಕ್ಕ ಮಕ್ಕಳು ಗೇಮ್ ಆಡೋದಕ್ಕಿಂತ ದೊಡ್ಡವ್ರು ಗೇಮ್ ಆಡೋದೇ ಜಾಸ್ತಿ ಇತ್ತು. ನಾನು ನೋಡಿಬಿಟ್ಟು ನಗು ಬಂದುಬಿಡ್ತು ನನಗೆ. ಚಿಕ್ಕ ಮಕ್ಕಳು ಗೇಮ್ ಆಡೋದನ್ನ ನೋಡಿದ್ದೀನಿ, ಇದೇನಪ್ಪ ಇಲ್ಲೆಲ್ಲ ದೊಡ್ಡವರೇ ಗೇಮ್ ಆಡ್ತಿದ್ದಾರಲ್ಲ ಅಂದ್ಕೊಂಡು ನೋಡಿಕೊಂಡು ಅಲ್ಲಿಂದ ನಾವು ಒಂದಷ್ಟು ಸುತ್ತಾಡಿಕೊಂಡು ಹಾಗೇ ಫುಡ್ ಕಡೆಗೆ ಬಂದ್ವಿ. ಊಟ ತಿನ್ನೋಣ ಫಸ್ಟು, ಹೊಟ್ಟೆ ಹಸಿತಾ ಇದೆ ಅಂತೇಳಿ. ಏಕೆಂದರೆ ಬೆಳಿಗ್ಗೆ ನಾನು ಮೊಸರು ಅನ್ನ ಮಜ್ಜಿಗೆನ ತಿಂದಿದ್ದು. ನಾನು ಮಜ್ಜಿಗೆನ ತಿಂದೆ, ಕೌಶಿ ಮೊಸರು ಅನ್ನ ತಿಂದ. ಅದು ಚಪಾತಿ ರೊಟ್ಟಿ ಆಗಿದ್ರೆ ಅಷ್ಟು ಬೇಗ ಹೊಟ್ಟೆ ಹಸಿಯಲ್ಲ. ಮೊಸರು ಅನ್ನ ಮಜ್ಜಿಗೆನ ತಿಂದರೆ ಬೇಗ ಹೊಟ್ಟೆ ಹಸಿಯುತ್ತೆ. ಅಂದರೆ ರೈಸ್ ಐಟಮ್ ತಿಂದರೆ ಹೊಟ್ಟೆ ಬೇಗ ಹಸಿಯುತ್ತೆ. ಆಮೇಲೆ ಫಸ್ಟು ಊಟ ತಿಂದ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಆಮೇಲೆ ಹೊರಡೋಣ ಅಂತೇಳಿ ಇಲ್ಲಿ ಫುಡ್ ಕಡೆಗೆ ಬಂದ್ವಿ. ಫುಡ್ ಕಡೆ 1 ರೌಂಡು ಸುತ್ತಿದ್ವಿ. ಎಲ್ಲೆಲ್ಲಿ ಯಾವ ಥರ ಫುಡ್ ಇದೆ ಏನು ಎತ್ತ ಎಲ್ಲ ನೋಡಿದ್ವಿ. ಆಮೇಲೆ ಎಲ್ಲ ನೋಡ್ಕೊಂಡು ಸುತ್ತಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಒಂದು ಪನ್ನೀರ್ ಪಲಾವ್ ತೊಗೊಂಡ್ವಿ, ಒಂದು ಚಿಕನ್ ಪಲಾವ್ 2 ತೊಗೊಂಡ್ವಿ, ಮತ್ತು ಒಂದು ವಾಟ್ರ್ ಬಾಟಲ್. ಅದಕ್ಕೇ 500 ರೂಪೀಸ್ ಅಷ್ಟೇ.
ಅಷ್ಟೇ ಅಂದರೆ ಅದು ಜಾಸ್ತಿ ನನ್ನ ಪ್ರಕಾರ. ಅದನ್ನೇ ಮನೆ ಹತ್ರ ಏನಾದ್ರು ತಿಂದಿದ್ದಿದ್ರೆ ಎಷ್ಟು ತಿನ್ಬೋದಿತ್ತು, ಇನ್ನೂ ಜಾಸ್ತಿ ಎಲ್ಲ ತಿನ್ಬೋದಿತ್ತು. ಇದು ಮಾಲ್ ಅಲ್ವಾ, ಕಾಸ್ಟ್ಲಿನೇ ಇರುತ್ತೆ. ಆಮೇಲೆ ನನಗಂತೂ ಚಿಕನ್ ಪಲಾವ್ ತುಂಬ ಇಷ್ಟ ಆಯಿತು. ಕೌಶಿಗೆ ಪನ್ನೀರ್ ಪಲಾವ್ ಇಷ್ಟ ಆಯ್ತಂತೆ. ನನಗೆ ಪನ್ನೀರ್ ಪಲಾವ್ಗಿನ ಚಿಕನ್ ಪಲಾವ್ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು. ಆಮೇಲೆ ಅದನ್ನು ತಿಂದ್ಕೊಂಡು ಸುಮಾರು ಫುಡ್ ಕಡೆ ಅಂತೂ ತುಂಬ ಸುತ್ತಾಡಿದ್ವಿ. ಏನಿದೆ, ಯಾವ್ಯಾವ ಥರ ಫುಡ್ ಇದೆ ಏನು ಅದೆಲ್ಲ ನೋಡಿಕೊಂಡು ಆಮೇಲೆ ಫುಡ್ಡೆಲ್ಲ ತೊಗೊಂಡಿದ್ದು. ಆಮೇಲೆ ನಮಗೆ ಅದನ್ನು ತೊಗೊಂಡ್ವಿ, ಸಾಕು. ಫಸ್ಟ್ ಅಂದ್ಕೊಂಡ್ವಿ ಈ ಥರ ಚಿಕನ್ ರೋಲೆಲ್ಲ ಬರುತ್ತೆ ನೋಡಿ, ಅದನ್ನು ತೊಗೊಳ್ಳೋಣ ಅಂಥೇಳಿ. ಆಮೇಲೆ ಬೇಡ ಅನ್ನಿಸ್ತು ಅದು. ಆಮೇಲೆ ಚಿಕನ್ ಪಲಾವೇ ತೊಗೊಳ್ಳೋಣ ಅಂದರೆ ಹೊರ್ಗಡೆ ಬಂದಾಗ ವೆಜ್ ತಿನ್ನೋಕ್ಕೆ ಅಷ್ಟು ಇಷ್ಟನೇ ಆಗೋಲ್ಲ. ಎಲ್ಲರಿಗೂ ಹಾಗೇನಾ ಅಥವಾ ನಮಗಾಗೇನಾ ಗೊತ್ತಿಲ್ಲ. ನಮಗೆಲ್ಲಾದ್ರೂ ಹೊರ್ಗಡೆ ಹೋಗಿದ್ದೀವಿ ಅಂದರೆ ಅಲ್ಲಿ ಫಸ್ಟು ನೋಡೋದೇ ನಾವು ನಾನ್ ವೆಜ್ ಕಡೆ ಹೋಗ್ತೀವಿ, ನಾನ್ ವೆಜ್ ತೊಗೊಳ್ಳೋಣ ಅಂಥೇಳಿ. ಹಾಗೆ ನಾವು ವೆಜ್ ಅಂದ್ಕೊಂಡು ಫಸ್ಟ್ ಹೋದ್ವಿ. ಆಮೇಲೆ ಬೇಡ ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಹಾಗೆ ಚಿಕನ್ ಪಲಾವ್ ಮತ್ತು ಪನ್ನೀರ್ ಪಲಾವ್ ತೊಗೊಂಡು ತಿಂದ್ಕೊಂಡು ಹಾಗೆ ಇವಾಗ ಮತ್ತೆ ಒಂದು ರೌಂಡ್ ಸುತ್ತಾಡಿಕೊಂಡು ಬರೋಣ ಅಂಥೇಳಿ ಇವಾಗ ಕೌಶಿ ನಾವು ಬಂದ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಫೋರಮ್ ಅಂದರೆ ಸ್ವಲ್ಪ ಮಧ್ಯಾಹ್ನ ಟೈಮ್ಗಿನ್ನ ಸಂಜೆ ಟೈಮ್ ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಬೇರೆ ಸ್ಟೇಟು ಅಲ್ಲಿಯವರ ಜನಗಳೆಲ್ಲ ಬಂದಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಅಲ್ಲಿಗೆ ಹೋಗಿದ್ವಲ್ಲ, ಹಾಗೆ ಸುಮ್ಮನೆ ಬಂದಿದ್ದೀವಲ್ಲ, ಟೈಮ್ ಇದೆ ಅಂತೇಳಿ ಸುಮ್ಮನೆ ಹಾಗೆ ಬಂದಿರೋದು. ನಾವು ಫೋರಮಲ್ಲಿ ಏನು ಪರ್ಚೇಸು ಕೂಡ ಮಾಡಿಲ್ಲ. ನನಗೆ ಇಲ್ಲಿ ರೇಟ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಬಿಡಿ, ಸುಮ್ಮನೆ ಎಲ್ಲ ಒಂದು ರೌಂಡ್ ಹಾಕೋದು ಅಷ್ಟೇ. ಆಮೇಲೆ ಕೌಶಿ ಹೇಳ್ತಿದ್ದಮ್ಮ ಇದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾನು ಹೇಳ್ದೆ ಈ ಥರದ್ದು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ, ಒಂದು ಬರಬೇಕು ಬಾ ನೋಡಿ. ಒಂದೊಂದು ಬಟ್ಟೆಗಳು 1000 ಮೇಲಿರುತ್ತೆ, 1500, 2000 ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ನಾನು ಬೇಡ ಪಪ್ಪ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ. ನಾನು ಇಲ್ಲಿ ಬರಲಿಲ್ಲ ಫಸ್ಟು. ಆಮೇಲೆ ಕೌಶಿ ಅಂದಮ್ಮ ಒಂದು ರೌಂಡು ಸುಮ್ಮನೆ ನೋಡ್ಕೊಂಡು ಹಾಗೆ ಬರೋಣ ಬಾ ಅಂದ್ಬಿಟ್ಟು ಆಮೇಲೆ ಒಳಗಡೆ ಬಂದಿದ್ದು. ಸುಮ್ಮನೆ ಹಾಗೆ ಬಟ್ಟೆಗಳು ಮತ್ತು ಇಲ್ಲಿ ಬೇರೆ ಬೇರೆ ವೆರೈಟಿ ಎಲ್ಲ ಏನೆಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕೋದು ಅಷ್ಟೇ. ಫೋರಮ್ಗೆ ನಾನು ಇದೇನು ಫಸ್ಟ್ ಟೈಮ್ ಅಲ್ಲ, ಇದು ಒಂದು 3ನೇ ಬಾರಿನೋ 4ನೇ ಬಾರಿನೋ ಬರ್ತಿರೋದು. ಆದರೆ ಇಷ್ಟು ಬಾರಿ ಬಂದ್ರೂ ನಾನು ಯಾವತ್ತೂ ಏನೂ ತೊಗೊಳಲ್ಲ, ಸುಮ್ಮನೆ ಬರ್ತೀವಿ. ಬೇಜಾರಾಗ್ತಾ ಇರುತ್ತಲ್ಲ ಮನೇಲಿ ಕೂತ್ಕೊಂಡು, ಆವಾಗ ಬಂದು ಸುಮ್ಮನೆ ಹಿಂಗೆಲ್ಲ ರೌಂಡ್ ಹಾಕ್ಕೊಂಡು ಹೋಗುವಂಥದ್ದು. ಕೌಶಿಗೆ ಇದು 3ನೇ ಬಾರಿನ ಏನೋ ಗೊತ್ತಿಲ್ಲ, ಅವ್ನು ಪಾಪು ಇದ್ದಾಗ ಒಂದು ಸರಿ ಕರ್ಕೊಂಡು ಬಂದಿದ್ವಿ. ಅದಾದಮೇಲೆ ಇವಾಗ ಒಂದು 3 ವರ್ಷದ ಹಿಂದೆ ಅನಿಸುತ್ತೆ, ಅವಾಗೊಂದು ಸರಿ ಕರ್ಕೊಂಡು ಬಂದಿದ್ವಿ. ಇವಾಗ ನಾವು ಅವನು ಮೊದಲೊಂದು ಸರಿ ಹೇಳಿದ, ಅಮ್ಮ ಹೋಗೋಣಮ್ಮ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ. ನಾನೇ ಎಲ್ಲಿ ಹೋದ್ರೆ ಏನು ತೊಗೊಳ್ಳಲ್ಲ, ಸುಮ್ಮನೆ ಸುತ್ತಾಡೋದಕ್ಕೆ ಏನಕ್ಕೆ ಹೋಗಬೇಕು ಅನ್ನೋದು ನನ್ನ ಇದು. ಏನಾದರೂ ತೊಗೊಳ್ಳೋದು ಅಂಥ ಪ್ಲೇಸಿಗೆ ಹೋದ್ರೆ ಏನಾದ್ರು ತೊಗೋತೀವಿ, ಆದರೆ ಇಲ್ಲಿ ಏನು ತೊಗೊಳ್ಳಲ್ಲ, ಏನಿಲ್ಲ ಬೇಡ ಅಂತ. ಆದರೂ ಹೇಳ್ತಾನೆ ಇದ್ದೆ, ನಾವು ಕರ್ಕೊಂಡು ಬಂದಿರಲಿಲ್ಲ ಅಷ್ಟೇ. ಇವಾಗ ಇಲ್ಲಿ ಅವಕಾಶ ಸಿಕ್ಕಿತ್ತಲ್ಲ, ಏರ್ಲೈನ್ಸಿಗೆ ಬಂದಿದ್ವಲ್ಲ, ಹಾಗೆ ಫೋರಮ್ ಮಾಲ್ಗೂ ಹೋಗೋಣ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ಅಷ್ಟೇ.
ಫೋರಮ್ಗೆ ಇಲ್ಲೆಲ್ಲ ಬಂದಿರೋರಿಗೆ ಗೊತ್ತಿರುತ್ತೆ ಇಲ್ಲೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಒಂದು ವಸ್ತು ಅಂತೇಳಿ. ಹಾಗೆ ಕೌಶಿಕ್ ಹೇಳ್ತಾ ಇದ್ದೆ, ಇವಾಗ ಇನ್ನು ನೆಕ್ಸ್ಟ್ ಮಂತು ಕ್ರಿಸ್ಮಸ್ ಎಲ್ಲ ಇದೆ ಅಲ್ಲ, ಅಂದರೆ ಡಿಸೆಂಬರ್ಗೆಲ್ಲ, ಆವಾಗ ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು ಅದಕ್ಕೆ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಸಾಂತಾ ಕ್ಲಾಸ್ ಎಲ್ಲ ಇಟ್ಟು ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಅಂಥ ಟೈಮಲ್ಲಿ ಬರೋಣ ಇನ್ನೊಂದು ಸರಿ ಬೇಕಾದರೆ. ಇವಾಗ ಸದ್ಯದಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ. ಅವನೇನಾದರೂ ಬಂದರೆ ಆ ಟೈಮಲ್ಲಿ ಬೇಕಾದ್ರೆ ಅವನು ಒಂದು ಸರಿ ಕರ್ಕೊಂಡು ಬಂದು ಸುಮ್ಮನೆ ಹಿಂಗೆ ಸುತ್ತಾಡಿಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಅವನು ಒಪ್ಕೊಂಡಿದ್ದಾನೆ. ಹಾಗೆ ಇಲ್ಲೆಲ್ಲ ಸುಮ್ಮನೆ ಆಗಿ ಒಂದು ರೌಂಡು ಈ ಏನಂತ ಹೇಳ್ತಾರೆ, ನಾರ್ಮಲಾಗಿ ಇದು ಬರುತ್ತೆ ನೋಡಿ, ನೈಲ್ ಪಾಲಿಶು ಆ ಥರದ್ದು ಸಣ್ಣ ಪುಟ್ಟ ಇಯರಿಂಗ್ಸು ಆ ಥರದ್ದೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ. ಅದಕ್ಕೆ ನಾನು ಅಲ್ಲೇನು ತೊಗೊಳ್ಳಲ್ಲ ಕೊಡೋಣ ಅಂತೇಳಿ ಕರ್ಕೊಬಂದಿರೋದು. ಅಂದರೆ ಅಂದರೆ ನಾರ್ಮಲಾಗಿ ಇಲ್ಲೆಲ್ಲ ಸ್ವಲ್ಪ ರೇಟೆಲ್ಲ ನಾರ್ಮಲಾಗಿ ನಾವು ಅಂದರೆ ಏನು ಹೇಳ್ತೀವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ತೊಗೊಳ್ಳುವ ಥರ ಇದೆ ಇಲ್ಲಿ ಪ್ರತಿಯೊಂದು ಇತ್ತು. ಇಯರಿಂಗ್ಸಿಂದ ಹಿಡಿದು ಸ್ಯಾರಿ, ಡ್ರೆಸ್ಸು ಪ್ರತಿಯೊಂದು ಇತ್ತು. ನಾನು ಹಾಗೇ ನೋಡ್ಕೊಂಡು ಹೋಗೋದು. ನಾನೇನೋ ತೊಗೊಳ್ಳಲ್ವಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋದು. ಕೌಶಿ ಹೇಳೋದು ಅದು ತೊಗೊಳಮ್ಮ, ಇದು ಚೆನ್ನಾಗಿದೆ. ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ, ಇದು ಚೆನ್ನಾಗಿದೆ ಇದು ತೊಗೊಳ್ಳಿ, ಅದು ಚೆನ್ನಾಗಿದೆ ಅದು ತೊಗೊಳ್ಳಿ, ಆ ಥರ ಹೇಳ್ತಾ ಇರ್ತಾನೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲ ಬಪ್ಪ ಅಂದ್ಬಿಟ್ಟು ನೋಡಬೇಕು, ಟೈಮ್ ಇತ್ತು ಅದಕ್ಕೆ ನೋಡ್ತಾ ಇದ್ದೀವಿ ಅಂತ ನೋಡೋಣ ಅಂತ ಅವನಿಗೆ ಹೇಳಿದ್ದು ಅಷ್ಟೇ. ಬಟ್ಟೆಗಳೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೀರೆಗಳಿತ್ತು ಅದು ಇಷ್ಟ ಆಗಿಲ್ಲ. ಈ ಇಯರಿಂಗ್ಸು, ಓಲೆಗಳು ಈ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗಿತ್ತು, ಆದರೆ ನಾನು ತೊಗೊಂಡಿಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ಏನಾದರೂ ಏನಾದರೂ ಬಂದರೆ, ಇವಾಗ ಡಿಸೆಂಬರಲ್ಲಿ ಬರ್ತಾನೆ, ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದ್ದಾನೆ. ಅವನೇನಾದರೂ ಬಂದರೆ ಒಂದು ಸರಿ ಆವಾಗ ಕ್ರಿಸ್ಮಸ್ ಟೈಮಲ್ಲಿ ಕರ್ಕೊಂಡೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಅವಾಗೆಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ. ನೋಡಿ ಕೋರ್ಮಂಗ್ಲ ಫೋರಮ್ನ ಏನಂತ ಹಾಕಿದ್ದಾರೆ, ನೆಕ್ಸಸ್ ಅಂತ ನೇಮ್ನ ಚೇಂಜ್ ಮಾಡಿರುವಂಥದ್ದು. ನಾನು ಈ ಕಡೆಯಿಂದ, ನಾವು ಬ್ಯಾಕ್ ಸೈಡಿಂದ ಬಂದಿದ್ದು, ಫ್ರಂಟ್ ಸೈಡಿಂದನೂ ಬರ್ಬೋದು, ಬ್ಯಾಕ್ ಸೈಡಿಂದನೂ ಬರ್ಬೋದು. ನಾವು ಬ್ಯಾಕ್ ಸೈಡಲ್ಲಿ ಇಳಿದ್ವಿ ನೋಡಿ ಚೆಕ್ ಪೋಸ್ಟ್ ಹತ್ರ, ಅಲ್ಲಿ ಅದಕ್ಕೆ ನಾವು ಬ್ಯಾಕ್ ಸೈಡಿಂದ ಬಂದ್ವಿ. ಫ್ರಂಟ್ ಸೈಡಿಂದ ಬಂದಿದ್ರೆ ನಾವು ಇದೇನಪ್ಪ ಫೋರಮ್ ಹೆಸರು ಚೇಂಜ್ ಆಗಿಬಿಟ್ಟಿದೆಯಲ್ಲ ಅಂತ ಗೊತ್ತಾಗ್ತಿತ್ತು. ನಾವು ವಾಪಸ್ ಹೋಗ್ಬೇಕಾದ್ರೆ ಮಾತ್ರ ಅದು ಹೆಸರನ್ನು ನೋಡಿದ್ದು. ಓಕೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.